ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಡಗಲಿ ಗ್ರಾಮದ ನಿವಾಸಿ ಸಂಗಪ್ಪ ಬಸಪ್ಪ ಅಂಗಡಿರು ದಿನಾಂಕ ಏಪ್ರಿಲ್ 13, 2025 ರಂದು ಮೋಟಾರ ಸೈಕಲ್ ಕಳ್ಳತನವಾದ ಬಗ್ಗೆ ಹುನಗುಂದ ಪಟ್ಟಣದ ಪೊಲೀಸ್ ಠಾಣೆಗೆ ದೂರು ನೀಡಿದ ಮೇರೆಗೆ ಭಾರತೀಯ ನ್ಯಾಯ ಸಂಹಿತೆ ಕಲಂ 303 ಉಪಬಂಧ 2 ರಡಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸ್ ತಂಡವು ಚುರುಕಿನ ತನಿಖಾ ಕಾರ್ಯಾಚರಣೆ ನಡೆಸಿ 3 ಅಂತಾರಾಜ್ಯ ಮೋಟಾರ ಸೈಕಲ್ ಕಳ್ಳರ ತಂಡವನ್ನು ಬಂಧಿಸಿ 27 ಮೋಟಾರ ಸೈಕಲ್ಗಳನ್ನು ವಶಪಡಿಸಿಕೊಂಡ ಪ್ರಯುಕ್ತ ದಿನಾಂಕ ಫೆಬ್ರವರಿ 16, 2026 ರಂದು ಸಂಜೆ 6 ಗಂಟೆಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಸಿದ್ಧಾರ್ಥ ಗೋಯಲ್ ಐಪಿಎಸ್ ಇವರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪೊಲೀಸ್ ಠಾಣೆಯ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿಯುದ್ದೇಶಿಸಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಸಿದ್ಧಾರ್ಥ ಗೋಯಲರು ಮಾತನಾಡಿ, ಹುನಗುಂದ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಸಂತೋಷ ಬನ್ನಟ್ಟಿರ ಹಾಗೂ ಹುನಗುಂದ ತಾಲೂಕಾ ಪೊಲೀಸ್ ವೃತ್ತ ನಿರೀಕ್ಷಕರಾದ ಎಸ್ಬಿ ಅಜೂರರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಎಸ್ಜಿ ಆಲದಕಟ್ಟಿ ಮತ್ತು ಪಿಎಸ್ಐ ಎನ್ಎಸ್ಸಿ ಮಾನಿರ ನೇತೃತ್ವದಲ್ಲಿ ಹುನಗುಂದ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಎಎಸ್ಐಗಳಾದ ಎಸಬಿಯ ಮಲಿಹಾಳ, ಆಯಸ್ ಮಂಟ್ಯಾಳ, ಕೆವಾಯ್ ವಾಲಿಕಾರ, ಹವಾಲ್ದಾರರಾದ ಎಂಎಸ್ ನಾರಗಲ್, ಸಿಎಚ್ಸಿ 1518, ಸಿದ್ದಪ್ಪ ಕೌಜಲಗಿ, ಸಿಎಚ್ಸಿ 1328, ವಿಎನ್ಗೌಡರ, ಸಿಪಿಸಿ 982, ಎಬಿಯರದಾಳ, ಸಿಪಿಸಿ 512, ಯಲ್ಲಪ್ಪ ಅಂಬಿಗೇರ, ಸಿಪಿಸಿ 540 ಹಾಗೂ ಹುನಗುಂದ ತಾಲೂಕಾ ವೃತ್ತ ಕಚೇರಿಯ ಸಿಬ್ಬಂದಿಗಳಾದ ಗಣೇಶ ಪವಾರ, ಆನಂದ ಗೋಲಪ್ಪನವರ, ಸಿಪಿಸಿ 640 ಹಾಗೂ ಕಚೇರಿಯ ತಾಂತ್ರಿಕ ಸಿಬ್ಬಂದಿಗಳಾದ ಚಂದ್ರುಜಟ್ಟೆಪ್ಪಗೋಳ, ಬಸವರಾಜ ಜಗಲಿರು ಸೇರಿ ರಚಿತಗೊಂಡ ತಂಡವು ಸದ್ಯ ಜಿಲ್ಲೆಯ ಜೈಲಲ್ಲಿರುವ ಹಾಗೂ ಈ ಮೊದಲು ಸದರಿ ಮೋಟಾರ ಕಳ್ಳತನ ಪ್ರಕರಣದಲ್ಲಿ ಅಮೀನಗಡ ಪೊಲೀಸರ ಬಲೆಗೆ ಬಿದ್ದ ಆರೋಪಿತನಾದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸತ್ಯಂಪೇಟೆಯ ನಿವಾಸಿ 22 ವಯಸ್ಸಿನ ಹುಲಗಪ್ಪ ಹನುಮಂತ ಮೂಡೆಕರನನ್ನು ಅಮೀನಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಬಂಧನಕ್ಕೆ ಒಳಗಾಗಿದ್ದ ಇವನನ್ನು ಹುನಗುಂದ ಪೊಲೀಸ್ ತಂಡವು ಹೆಚ್ಚಿನ ಪೊಲೀಸ್ ತನಿಖೆಗೆ ವಶಕ್ಕೆ ಪಡೆಯಲಾಗಿತ್ತು. ನಂತರ ವಿಚಾರಣೆಗೆ ಒಳಪಡಿಸಿದಾಗ ಇವನೊಂದಿಗೆ ಶಾಮೀಲಾದ ಇನ್ನಿಬ್ಬರು ಆರೋಪಿತ ಕಳ್ಳರಾದ ರಾಯಚೂರು ಜಿಲ್ಲೆಯವರಾದ ದೇವದುರ್ಗದ ಮಾಳಗಡ್ಡಿಯವನಾದ 22 ವಯಸ್ಸಿನ ಹನುಮಂತರಾಮಣ್ಣ ಮೋಡೆಕರ ಹಾಗೂ ದೇವದುರ್ಗ ತಾಲೂಕಿನ ಸಲಿಕಾಪುರ ಗ್ರಾಮದವನಾದ 30 ವಯಸ್ಸಿನ ಆಂಜನೇಯ ಹನುಮಂತರಾಯಗಾಲಿ ಎಂಬ ಹೆಸರುಗಳನ್ನು ಬಾಯಿಬಿಟ್ಟಿದ್ದಾನೆ. ನಂತರ ಈ ಇಬ್ಬರು ಆರೋಪಿತರನ್ನು ಬಂಧಿಸಿ 3 ಕಳ್ಳರ ತಂಡದಿಂದ 7 ಬಜಾಜ್ ಪಲ್ಸರ್, 12 ಹೋಂಡಾ ಶೈನ್, 5 ಹೋಂಡಾ ಯುನಿಕಾನ್, 2 ಹೀರೋ ಹೋಂಡಾ ಪ್ಯಾಷನ್ ಪ್ರೊಮೋಟರ್ ಸೈಕಲ್, 1 ಹೀರೋ ಹೋಂಡಾ ಸ್ಪ್ಲೆಂಡರ್ ಸೇರಿ ಹೀಗೆ ಒಟ್ಟು 27 ಮೋಟಾರ್ ಸೈಕಲುಗಳ ಒಟ್ಟು ಕಿಮ್ಮತ್ತು ಸುಮಾರು 16 ಲಕ್ಷ ರೂಪಾಯಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಮಾಹಿತಿ ನೀಡಿದರು. ನಂತರ ಇಷ್ಟೊಂದು ದೊಡ್ಡ ಮಟ್ಟದ ಕಳ್ಳತನದ ಪ್ರಕರಣವನ್ನು ಸಂಘಟಿತ ಮತ್ತು ಚುರುಕು ಕಾರ್ಯಾಚರಣೆ ನಡೆಸಿ ಪ್ರಕರಣವನ್ನು ಭೇದಿಸಿದ ಹುನಗುಂದ ಪೊಲೀಸ್ ಠಾಣೆ ತಂಡದ ದಕ್ಷತೆ, ಪ್ರಾಮಾಣಿಕತೆ ಮತ್ತು ಕರ್ತವ್ಯನಿಷ್ಠೆಯನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮುಕ್ತಕಂಠದಿಂದ ಶ್ಲಾಘಿಸಿದರು. ನಂತರ ಈ ಪ್ರಕರಣದ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮೋಟಾರು ಸೈಕಲ್ ಕಳ್ಳತನ ಪ್ರಕರಣದ ಪತ್ತೆ ಕಾರ್ಯಾಚರಣೆಗೆ ರಚಿತಗೊಂಡ ಪೊಲೀಸ್ ತಂಡ ಹಾಗೂ ಪೊಲೀಸ್ ಠಾಣೆಯ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಇದು ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಹುನಗುಂದ ಸಬ್ ಡಿವಿಷನ್ ಮೇಜರ್ ಡಿಟೆಕ್ಷನ್ ಆಗಿದೆ. ಮೊನ್ನೆ ಅಮೀನ್ಗಢ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 50/2025 ನಮಗೆ ಸುಮಾರು 30 ಬೈಕ್ ಸಿಕ್ಕಿತ್ತು. ಅದ್ರ ಬಗ್ಗೆ ಈಗಾಗಲೇ ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ. ಬೈಕ್ಸ್ ಎಲ್ಲ ಕೂಡ ರಿಕವರ್ ಮಾಡಿದ್ದೀವಿ. ಅದೇ ಗ್ಯಾಂಗಿಂದ ನಮಗೆ ಈಗ 27 ಒಂದು ಕಡೆ 27 ಬೈಕ್ ಮತ್ತು ಇನ್ನೊಂದು ಕಡೆ ಇರ್ಕಲ್ ಟೌನ್ ಲಿಮಿಟಲ್ಲಿ 5 ಬೈಕ್, ಟೋಟಲ್ ಎಲ್ಲ ಸೇರಿ 32 ಈ ಕೇಸಲ್ಲಿ, 30 ಆ ಕೇಸಲ್ಲಿ 62 ಬೈಕ್ ನಮಗೆ ರಿಕವರಿ ಆಗಿದೆ. 62 ಬೈಕ್ ಒಂದೇ ಗ್ಯಾಂಗ್ ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲ CPI ನೇತೃತ್ವದಲ್ಲಿ, ನಮ್ಮ DSP ಅವರ ನೇತೃತ್ವದಲ್ಲಿ, DSP ಹುನಗುಂದ ಅವರ ನೇತೃತ್ವದಲ್ಲಿ ಮತ್ತು CPI ಹುನಗುಂದ ಅವರ ನೇತೃತ್ವದಲ್ಲಿ ಎಲ್ಲ PSI ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನನ್ನ ಪ್ರಕಾರ ಇನ್ಕ್ಲೂಡಿಂಗ್ ಲಾಸ್ಟ್ ಇಯರಿಂದ ಈ ವರ್ಷ ಇಂಥ ದೊಡ್ಡ ಪೂರ್ತಿ ಗ್ಯಾಂಗ್ದು ಪತ್ತೆ ಹಚ್ಚಿ 62 ಬೈಕ್ಸ್ ರಿಕವರ್ ಮಾಡೋದು ಅಂದರೆ ನಮ್ಮ ಡಿಸ್ಟ್ರಿಕ್ಟ್ ಮ್ಯಾಕ್ಸಿಮಮ್ ಇದು ಆದಷ್ಟು ದೊಡ್ಡ ರಿಕವರಿ ಥರ ಆಗಿದೆ. ಇದರಲ್ಲಿ ಯಾವ ರೀತಿ ರಿಕವರಿ ಆಯಿತು ಅಂದರೆ, ಮೊನ್ನೆ ನಾವು ಅಮೀನ್ಗಢ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹುಲ್ಗಪ್ಪ ಸನ್ ಆಫ್ ಹನುಮಂತ್ 22 ವರ್ಷ, ಇವರು ಶುರ್ಪುರ್ ತಾಲೂಕು ಅವ್ರದ್ದು, ಇವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಆದ ನಂತರ ನಾವು ಅವ್ರದ್ದು ಎಲ್ಲ ಟೆಕ್ನಿಕಲ್ ಡಿಟೇಲ್ ಮೇಲೆ ಬೇರೆ ಕಡೆ ಕೂಡ ಇವರು ಒಫೆನ್ಸ್ ಮಾಡಿದರೆ ನಮಗೆ ಡೌಟ್ ಬಂತು. ಆದ ನಂತರ ನಾವು ಪೊಲೀಸ್ ಕಸ್ಟಡಿ ತೊಗೊಳ್ಳುವಾಗ ಅವರು ಒಪ್ಪಿದ್ದಾರೆ. ನನ್ನ ಜೊತೆ ಇನ್ನೊಬ್ಬ ಇಲ್ಲ,
ಅವ್ರ ಜೊತೆ ಇಬ್ಬರ ಜೊತೆ ಸೇರಿ ನಾವು ಈ ಥರ ಬೈಕ್ ಅಫೆನ್ಸ್ ಮಾಡ್ತೀವಿ. ಒಬ್ಬ ರಿಸೀವರ್ ಇದ್ದಾರೆ, ಅವರಿಗೆ ನಾವು ನಿರಂತರವಾಗಿ ಬೈಕ್ ಕೊಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನಾವು ಹನುಮಂತ್, ಇವ್ರದ್ದು ಅಸೋಸಿಯೇಟ್ ಯಾರಿದ್ದಾರೆ ಹನುಮಂತ್, ಅವ್ರದ್ದು ವಾಸ ರಾಯಚೂರು ತಾಲೂಕು, ಅವ್ರದ್ದು ವಯಸ್ಸು ಕೂಡ 22 ವರ್ಷ. ಅವರಿಗೆ ನಾವು ವಶಾಟೆ ತಗೊಂಡಿದ್ದೀವಿ. ಇವರಿಬ್ಬರಿಗೆ ಇಂಟ್ರೋಗೇಷನ್ ಮಾಡುವಾಗ ಅವರು ಒಬ್ಬರು ರಿಸೀವರ್ ಅಂಜನೇಯ, ವಯಸ್ಸು 30 ವರ್ಷ, ದೇವದುರ್ಗ ತಾಲೂಕು ರಾಯಚೂರು ಡಿಸ್ಟ್ರಿಕ್ಟ್ ವಾಸ. ಅವ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ರು. ನಾವು ಇಬ್ಬರು ಕಲ್ಪನೆ ಮಾಡಿ ಅವರಿಗೆ ಬೈಕ್ ಕೊಡ್ತಾ ಇದ್ದೀವಿ. ಮತ್ತೆ ಆ ರಿಸೀವರ್ಗೆ ಅರೆಸ್ಟ್ ಮಾಡಿ ಮತ್ತೆ ಅವ್ರದ್ದು ಪತ್ತೆ ಹಚ್ಚಿ ನಾವು ಟೋಟಲ್ ಈಗ 62 ಬೈಕ್ಸ್ ರಿಕವರ್ ಮಾಡಿದ್ದೀವಿ. ಅದರಲ್ಲಿ 7 ಬಜಾಜ್ ಪಲ್ಸರ್ ಮೋಟರ್ ಸೈಕಲ್ ಇದೆ, 100 ಹೊಂಡಾ ಶೈನ್ ಮೋಟರ್ ಸೈಕಲ್ ಇದೆ, 5 ಹೊಂಡಾ ಯೂನಿಕಾರ್ನ್ ಮೋಟರ್ ಸೈಕಲ್ ಇದೆ, 2 ಹೊಂಡಾ ಪ್ಯಾಷನ್ ಮತ್ತು 1 ಹೊಂಡಾ ಸ್ಪ್ಲೆಂಡರ್. ಈಗಾಗಲೇ 27 ಬೈಕ್ಸ್ ಟೋಟಲ್ ವ್ಯಾಲ್ಯೂ 16 ಲಕ್ಷ ಇದೆ. ಮೊನ್ನೆ ಆಲ್ಮೋಸ್ಟ್ ಸೇಮ್ ವ್ಯಾಲ್ಯೂ ಬೈಕ್ಸ್ ನಾವು ಅಲ್ಲಿ ಅಮೀನ್ಗಢ್ ಸ್ಟೇಷನಲ್ಲಿ ಕೂಡ ರಿಕವರ್ ಮಾಡಿದ್ದೀವಿ. ಸುಮಾರು 2.5 ಲಕ್ಷದು ಇನ್ಕಲ್ ಸ್ಟೇಷನಲ್ಲಿ ಕೂಡ ರಿಕವರಿ ಆಗಿದೆ. ಅವರು ನಮ್ಮ DSP ಅವರ ನೇತೃತ್ವದಲ್ಲಿ, DSP ಹುಲ್ಗುನ್ ಅವರ ನೇತೃತ್ವದಲ್ಲಿ ಮತ್ತು CP ಅವರ ನೇತೃತ್ವದಲ್ಲಿ ಎಲ್ಲ PSI ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. PSI ಎಲೆನೋ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. PSI ಕ್ರೈಮ್ NS ಸಿಮನಿ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರ ಜೊತೆಗೆ ಸಿಬ್ಬಂದಿ ASI SB ಅಮ್ಮಾಲಿ ಹಾಲ್, YS ಮಂಗೋಲಿ, MS ನಾಗರಾಲ್, ಸಿದ್ದಪ್ಪ ಕೌಗಲಿ, BN ಗೌಡರ್, AB ಯದರಲಿ ಮತ್ತು ಹುನ್ಗುನ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಸ್ಟಾಫ್ ಗಣೇಶ್ ಪವಾರ್, ಆನಂದ್ ಗೋಪಾಲ್ವರ್ ಮತ್ತು ಚಂದ್ರು ನಮ್ಮ DPO ಅಲ್ಲಿ ಇರ್ತಾರೆ, ನಮ್ಮ ಹೆಡ್ ಆಫೀಸಲ್ಲಿ ಇರ್ತಾರೆ, ಟೆಕ್ನಿಕಲ್ ಸೆಲ್ಲಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇವರೆಲ್ಲ ಟೀಮ್ ಸೇರಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನನಗೆ ಭರವಸೆ ಇದೆ, ಇಷ್ಟು ದೊಡ್ಡ ರಿಕವರಿ ಆದ ನಂತರ ಈ ಕಲ್ಲುಗೆ ಸ್ವಲ್ಪ ಭಯ ಪಡುತ್ತೆ. ನಾವು ಅಟ್ಲೀಸ್ಟ್ ಈ ಭಾಗದಲ್ಲಿ ನಾವು ಅಫೆನ್ಸ್ ಮಾಡಲ್ಲ. ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ಏನಿದೆ, ನಾವು ನಮ್ಮ ಲಿಮಿಟಲ್ಲಿ ಏನು ಬೈಕ್ ಆಗಿದೆ ಅದಕ್ಕೆ ಮಾತ್ರ ಪತ್ತೆ ಹಚ್ಚಿಲ್ಲ. ನಾವು ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ, ಬೇರೆ ಬೇರೆ ತಾಲೂಕಲ್ಲಿ ಏನು ಬೈಕ್ ಅಫೆನ್ಸ್ ಆಗಿದೆ ಅದರ ಬಗ್ಗೆ ಕೂಡ ನಾವು ಪತ್ತೆ ಹಚ್ಚಿಲ್ಲ. ನಮ್ಮ ಡಿಸ್ಟ್ರಿಕ್ಟಲ್ಲಿ ಎಲ್ಲೆಲ್ಲಿ ಆಫೆನ್ಸ್ ಆಗಿದೆ, ಉದಾಹರಣೆಗೆ ಇವರು 2 ಬೈಕ್ ಹೊಂದೊಂದು ಇದೆ, 5 ಬೈಕ್ ಇರ್ತಲ್ಲೂ ಇದೆ. ಅದು ಇಮಿಡಿಯೇಟ್ಲಿ ನಮಗೆ ಮಾಹಿತಿ ಕೊಡ್ತಾ ಇತ್ತು. ಉಳಿದಿದ್ದ ಬೈಕ್ಸು ಬೈಕ್ ನಂಬರ್ ಪ್ಲಸ್ ಅವ್ರದ್ದು ಚೆಚಸ್ ನಂಬರ್ ಇರುತ್ತೆ, ಇಂಜನ್ ನಂಬರ್ ಇರುತ್ತೆ, ಎಲ್ಲ ಮ್ಯಾಚ್ ಮಾಡಿ ಅವರು ಮೂಲ ಓನರ್ಗೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ತಾರೆ. ನಮ್ಮ RTO ಡೇಟಾಬೇಸಲ್ಲಿ ಸಿಗುತ್ತೆ. ಓನರ್ಗೆ ಕಾಂಟ್ಯಾಕ್ಟ್ ಮಾಡುವಾಗ ಅವರು ಈಗ FIR ಮಾಡಿದ್ದಾರೆ, FIR ಮಾಡಿಲ್ಲ ಅಂತ ಅದು ಪ್ರಶ್ನೆ ಬರುತ್ತೆ. ಮಾಡಿದರೆ ವೇಳೆ ಮಾಡಿದರೆ ಆ ಕನ್ಸರ್ನ್ ಲೋಕಲ್ ಪೊಲೀಸ್ಗೆ ಹೇಳ್ಬಿಟ್ಟು ನಿಮ್ಮಲ್ಲಿ FIR ಆಗಿದೆ, ನಮ್ಮ ಕಡೆ ನಾವು ಕೋರ್ಟ್ ಮುಖಾಂತರ ರಿಕವರಿ, ಲೋಕಲ್ ಪೊಲೀಸ್ಗೆ ಹೇಳ್ಬಿಟ್ಟು ಇನ್ನು ತನಕ ಇವರು ಕಂಪ್ಲೇಂಟ್ ಕೊಡಲಿಲ್ಲ, ಬಟ್ ಬೈಕ್ ರಿಕವರಿ ಆಗಿದೆ, ಇವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ನೀವು ರಿಕವರಿ ತಗೊಳ್ಳಿ ಅಂತ ಪ್ರೊಸೀಜರ್ ಮಾಡ್ತೀವಿ. ಎಷ್ಟು ಮಂದಿ ತಂಡ ಐತೆ ಸರ್ ಇದು? ಟೋಟಲ್ 3 ಮಂದಿ. ಅಂತರಾಜ್ಯ ಫಸ್ಟ್ ಕೇಸ್ 13ನೇ ತಾರೀಕು, 4ನೇ ತಿಂಗಳು 13 ತಾರೀಕೆ ಆಯಿತು. ಕ್ರೈಮ್ ನಂಬರ್ 205 2005 2025 ಕ್ರೈಮ್ ನಂಬರ್ ಇದೆ. ಅದರಲ್ಲಿ 1 FIR ಅದರಲ್ಲಿ ಆಯಿತು. ಇದರಲ್ಲಿ ನಮ್ಗೆ ಏನು ಪತ್ತೆ ಹಚ್ಚಿದೆ, ಹೋದ ವರ್ಷ ಏಪ್ರಿಲ್ ತಿಂಗಳು ಅಲ್ಲಿ ಅದು ಕಲ್ಪನೆ ಆಗಿದೆ. ಆದರೆ ಇವತ್ತು ನಮಗೆ ಆ ಬೈಕ್ ಸಿಕ್ಕಿದೆ. ಈ ಪ್ರಕರಣದಿಂದಲೇ ಟ್ರ್ಯಾಕ್ ಮಾಡ್ತೀವಿ. ಆ ಟೈಮಲ್ಲಿ ಗೊತ್ತಾಯಿತು ಇಲ್ಲಿ ಹುನ್ಗುನಲ್ಲಿ ಕೂಡ ಏಪ್ರಿಲಲ್ಲಿ ಆಫೆನ್ಸ್ ಆಗಿದೆ. ಆ ಟೈಮಲ್ಲಿ ಕೂಡ ಇದೇ ಆರೋಪಿದು ಮೂವ್ಮೆಂಟ್ ಬಂದಿದೆ ನಮಗೆ. ಅವರಿಗೆ ಅದರ ಬೇಸಿಸ್ ಮೇಲೆ ಇಂಟ್ರೋಗೇಷನ್ ಮಾಡುವಾಗ ಹೌದು ಇಲ್ಲಿಗೂ ಕೂಡ ನಾನು ಮಾಡಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಎಲ್ಲಿ ಡಿಸ್ಪೋಸ್ ಮಾಡಿದ್ದೆ. ಆ ಬೇಸಿಸ್ ಮೇಲೆ ಸಿಕ್ವೆನ್ಷಿಯಲಿ ಅವರು ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಬೈಕ್ ಈಗಾಗಲೇ ಅವರಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂತರ್ಜಿಲ್ಲಾ ಅಂತರರಾಜ್ಯ ಸರ್, ಅಂತರ್ಜಿಲ್ಲಾ ಕಂಡು ಬರ್ತಾ ಇದೆ. ಮೋಸ್ಟ್ಲಿ ಎಲ್ಲ ಬೈಕ್ ನಮಗೆ ಸಿಕ್ಕಿದೆ. ಅದು ಕರ್ನಾಟಕ ನಂಬರೇ ಇದೆ, ಯಾವುದು ಮಹಾರಾಷ್ಟ್ರ ನಂಬರ್ ನಮಗೆ ಬೈಕ್ ಸಿಕ್ಕಿದೆ, ತೆಲಂಗಾಣ ನಂಬರ್ ಸಿಕ್ಕಿದೆ, ಬೈಕ್ ಸಿಕ್ಕಿದೆ. ಸೊ ಅದು ಇಲ್ಲಿ ಕರ್ನಾಟಕದಲ್ಲಿ ಯೂಸ್ ಆಗ್ತಾ ಇತ್ತು, ಅದು ತೆಲಂಗಾಣದಲ್ಲಿ ಯೂಸ್ ಆಗ್ತಾ ಇತ್ತು, ಅದು ನಾವು ವೆರಿಫೈ ಮಾಡ್ತೀವಿ. ಈಗ ಹಿಡಿದಿದ್ದು ಯಾವಾಗ ಸರ್ ಇವ್ರಿಗೆ? ಇವ್ರು ಸಿಕ್ಕ ಬಿದ್ದಿದ್ದು ಯಾವಾಗ ಸರ್? ನಿನ್ನೆ ಪೊಲೀಸಿಂಗ್ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 20 ವರ್ಷ ಹಿಂದೆ ಏನು ಪೊಲೀಸಿಂಗ್ ಇತ್ತು, ಈಗ ಕೂಡ ಇವತ್ತು DSP ಆಫೀಸ್ ನಿಂದು ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ರೂರಲಲ್ಲಿ ಆಗ್ತಾ ಇದೆ, ರೂರಲಲ್ಲಿ ಆಗ್ತಾ ಇದೆ. ಈಗ ಬಾಗಲಕೋಟೆಯಲ್ಲಿ ಕೂಡ ಸೆಕ್ಷನ್ ಆಗ್ತಾ ಇದೆ. ಹೊಸ ಕ್ವಾರ್ಟರ್, ಹೊಸ ಸ್ಟೇಷನ್ ಕೂಡ ಕಂಟಿನ್ಯೂಸ್ ಆಗಿ ನಿರ್ಮಾಣ ಆಗ್ತಾ ಇದೆ. ಪ್ರೊಸೆಸ್ ಬೈ ಪ್ರೊಸೆಸ್ ಹೋಗಿದೆ, ಶಾರ್ಟ್ಲಿ ಅಪ್ರೂವ್ ಕೂಡ ಆಗುತ್ತೆ. ವಿಡಿಯೋ ಕೂಡ ಮಾಡಿ